ಶಾಸಕ ಕೆಎನ್ ರಾಜಣ್ಣ ಹುಟ್ಟುಹಬ್ಬದ ಅಂಗವಾಗಿ ಬೃಹತ್ ಉದ್ಯೋಗ ಮೇಳ 560 ಮಂದಿ ಉದ್ಯೋಗಕ್ಕೆ ಆಯ್ಕೆ. ಮಧುಗಿರಿ ಪಟ್ಟಣದ ಪ್ರಥಮ ದರ್ಜೆ ಕಾಲೇಜಿನ ಆವರಣದಲ್ಲಿ ಶಾಸಕ ಕೆಎನ್ ರಾಜಣ್ಣ ಹುಟ್ಟುಹಬ್ಬದ ಅಂಗವಾಗಿ ಬೃಹತ್ ಉದ್ಯೋಗ ಮೇಳ ಹಾಗೂ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಆಯೋಜಿಸಲಾಗಿತ್ತು. ಉದ್ಯೋಗ ಮೇಳಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಯುವಕ ಯುವತಿಯರು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಬೆಳಿಗ್ಗೆ 9 ಗಂಟೆಗೆ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಆವರಣಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಯುವಕ ಯುವತಿಯರು ಜಮಾಯಿಸಿದರು. ಅಂಕಪಟ್ಟಿ ಸೇರಿದಂತೆ ಹಲವು ದಾಖಲೆಗಳನ್ನು ಜೆರಾಕ್ಸ್ ಮಾಡಿಸಲು ಅಂಗಡಿಗಳ ಮುಂದೆ ಕ್ಯೂ ನಿಂತಿದ್ದರು. ಉದ್ಯೋಗ ಮೇಳಕ್ಕೆ ಆಗಮಿಸಿದ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಸಿದ್ಧತೆಗಳನ್ನು ಮತ್ತು ಕುಡಿಯುವ ನೀರು, ಮಜ್ಜಿಗೆ, ತಿಂಡಿ ಹಾಗೂ ಲಘು ಉಪಹಾರದ ವ್ಯವಸ್ಥೆಯನ್ನ ಶಾಸಕ ಕೆಎನ್ ರಾಜಣ್ಣ ಹಾಗೂ ವಿಧಾನ ಪರಿಷತ್ ಸದಸ್ಯ ರಾಜೇಂದ್ರ ರಾಜಣ್ಣ ಮಾಡಿಸಿದ್ದರು. ಹೆಚ್ಚು ಪ್ರೋತ್ಸಾಹವನ್ನು ಕೊಡ್ತಕ್ಕಂಥದ್ದು ಮತ್ತು ಪೋಷಕರಲ್ಲೂ ಕೂಡ ಆ ಬಗ್ಗೆ ಹೆಚ್ಚು ಆಸಕ್ತಿಯನ್ನ ಮೂಡುವ ರೀತಿಯಲ್ಲಿ ನಾನು ನಮ್ಮ ತಾಲೂಕಲ್ಲಿ ಮಾಡಿರ್ತಕ್ಕಂಥ. ಈಗ ಮಕ್ಕಳಿಗೂ ಕೂಡ ನಾವು ಯೂನಿಫಾರ್ಮ್ ಕೊಡ್ತಾರೆ ಸರ್ಕಾರದಿಂದ, ನೋಟ್ ಪುಸ್ತಕ ಸರ್ಕಾರದಿಂದ ಕೊಡೋದಿಲ್ಲ. ಆದ್ರೆ ಸ್ಥಳೀಯ ಸಂಸ್ಥೆಗಳನ್ನೆಲ್ಲವನ್ನು ಕೂಡ ನಾವು ವಿಶ್ವಾಸಕ್ಕೆ ತೆಗೆದುಕೊಂಡು ಆ ನೋಟ್ ಪುಸ್ತಕಗಳನ್ನು ಕೂಡ SSLC ವರೆಗೆ ಎಷ್ಟು ಪುಸ್ತಕ ಬೇಕೋ ಅಷ್ಟನ್ನು ಕೂಡ ಕೊಡುವಂತ ವ್ಯವಸ್ಥೆ ನಾವು ಮಾಡಿದ್ವಿ. ಹಾಗೇನೆ ಈ ವರ್ಷದಿಂದ ಜೂನ್ ತಿಂಗಳಲ್ಲಿ ಏನು ಅಂಗನವಾಡಿ ಮಕ್ಕಳು ಬರ್ತಾರೆ, ಅಂಗನವಾಡಿ ಮಕ್ಕಳಿಗೂ ಕೂಡ ಯೂನಿಫಾರ್ಮ್ ಅನ್ನ ಕೊಡ್ತಕ್ಕಂಥದ್ದಕ್ಕೆ ನಾವು ಈಗಾಗಲೇ ವ್ಯವಸ್ಥೆ ಮಾಡಿದ್ದೇವೆ. ಸಣ್ಣ ವಯಸ್ಸಿನ ಮಕ್ಕಳು ಕೂಡ ಶಿಸ್ತು ಬರ್ಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ಮನೆಯಲ್ಲಿ ಒಬ್ಬ ಕೂಲಿ ಮಾಡ್ತಕ್ಕಂಥ ಕುಟುಂಬದಲ್ಲಿ ಅವರ ಮಗ ಆಗ್ಲಿ ಮಗಳಾಗ್ಲಿ ಯೂನಿಫಾರ್ಮ್ ಹಾಕೊಂಡು ಟೈ ಕಟ್ಕೊಂಡು ಶೂ ಹಾಕೊಂಡು ಆಚೆಗೆ ಹೋದ್ರೆ ಅವನಿಗೆ ಆಕಾಶಕ್ಕೆ ನಾರೇ ಗೇಡ್ ಇರ್ತಕ್ಕಂಥ ಅಷ್ಟು ಸಂತೋಷ ಪಡ್ತಾನೆ. ಹಾಗೆ ಆ ಮಕ್ಕಳಿಗೆ ಶಿಸ್ತು ಬರ್ತದೆ, ಮತ್ತೆ ವಿದ್ಯಾವಂತರು ಕೂಡ ಆಗ್ತಾರೆ. ಶಾಲೆ ಕಾಲೇಜುಗಳು ಬಂದ್ರೆ ಅವರಿಗೆ ತಾರತಮ್ಯ ಅಂತಕ್ಕಂಥದ್ದು, ಕೀಳರಿಮೆ ಅಂತಕ್ಕಂಥದ್ದು ಮಕ್ಕಳಲ್ಲಿ ಬರ್ಲಿಕ್ಕೆ ಸಾಧ್ಯ. ಆದಾಗ ತಾಲೂಕಿಗೂ ಗೌರವ ಬರ್ತದೆ, ನೀವು ವಿದ್ಯಾಭ್ಯಾಸ ಮಾಡಿಸ್ತಂತ ಗುರುಗಳಿಗೂ ಗೌರವ ಬರ್ತದೆ, ಶಾಲೆಗೂ ಕೂಡ ಕೀರ್ತಿ ಬರ್ತದೆ. ಇದು ಆಗ್ಬೋದು ಅಂತಕ್ಕಂಥದ್ದು ನನ್ನ ಒಂದು ಅನಿಸಿಕೆ ಕೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸಿ, ಈಗಾಗಲೇ ನಮ್ಮ ತಾಲೂಕಲ್ಲಿ ಬಡವನಹಳ್ಳಿ ಪಕ್ಕ ಸುಮಾರು 9 ಎಕರೆ ಭೂಮಿಯನ್ನು ನಮ್ಮ ಕಂದಾಯ ಇಲಾಖೆಯವರಿಗೆ ಹಾಕಿ ಕೊಟ್ಟಿದ್ದಾರೆ. GTTC ಕಾಲೇಜು ಗವರ್ನಮೆಂಟ್ ಕಾಲೇಜಲ್ಲಿ ಸುಮಾರು 74 ಕೋಟಿ ವೆಚ್ಚದಲ್ಲಿ ಈಗ ಕಟ್ಟಡಗಳಿಗೆ ಟೆಂಡರ್ ಕರೆದಿದ್ದಾರೆ. ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಅದು ಪೂರ್ಣ ಆಗ್ತದೆ. ಆ GTTC ಕಾಲೇಜು ಅಂತ ಹೇಳಿದ್ರೆ ಕೌಶಲ್ಯವನ್ನ ಹೆಚ್ಚು ಮಾಡ್ತಕ್ಕಂತ ಕಾಲೇಜು. ಅಲ್ಲಿ ಯಾರೆಲ್ಲ ಉತ್ತೀರ್ಣರಾಗ್ತಾರೆ ಅವ್ರಿಗೆ ನೌಕರಿ ಕೂಡಲೇ ಕೊಡ್ತಾರೆ. ಇದು ಅದನ್ನ GTTC ಕಾಲೇಜಿಂದ ಆಗ್ತಕ್ಕಂತ ಅನುಕೂಲಗಳು. ಈಗ ನಾವು ರೆಸಿಡೆನ್ಶಿಯಲ್ ಸ್ಕೂಲ್ಸ್ ಎಲ್ಲ ಮಾಡಿದ್ವಿ, ಬೇರೆ ಹತ್ರ ಮಾಡಬೇಕು ಅಂತ ಹೇಳಿ ಮೊದಲು ಯೋಚನೆ ಮಾಡಿದ್ವಿ. ಈ ಮಧ್ಯೆ ನಮ್ಮ ಹಿಂದೆ ಇದ್ದಂತ ಶಾಸಕರು ನೋಟಿಫಿಕೇಶನ್ ಎಲ್ಲ ಮಾಡಿಸಿದ್ರು. ಅದಕ್ಕೆ ಇದನ್ನಾದ್ರೂ ಆಗ್ಲಿ ಮುಂದುವರ್ಸೋದು, ಇಲ್ಲಾಂದ್ರೆ ಅಲ್ಲಿಗೆ ಆಗ್ಲಿ ಕೂಡ ಒಂದು ಇಂಡಸ್ಟ್ರಿಯಲ್ ಏರಿಯಾ ಮಾಡ್ತಾರೆ. ಇದು ಈ ಇಂಡಸ್ಟ್ರಿಯಲ್ ಏರಿಯಾ ಇಲ್ಲಿದು ಹೊಸ ನರಸಾಪುರ ಬಹಳ ಹತ್ರ, ಇಲ್ಲಿಗೆ ಹೆಚ್ಚು ಜನ ಬರ್ತಾರೆ ಅಂತಕ್ಕಂಥ ಡೌಟ್ ಇದೆ. ಸೊ ಹೇಗಾಗ್ಲಿ ಯಾವ್ದಾದ್ರು ಒಂದು ಇಂಡಸ್ಟ್ರಿಯಲ್ ಏರಿಯಾ ಮಾಡಿ ನಮ್ಮಲ್ಲಿ ಗಾರ್ಮೆಂಟ್ಸ್ ಅದಕ್ಕೆ ಬಹಳಷ್ಟು ಜನ ಮಕ್ಕಳು ಹೆಣ್ಮಕ್ಳುಗಳು ಎಲ್ಲ ಬೆಂಗಳೂರಿಗೆ ಬೇರೆ ಬೇರೆ ಕಡೆ ಹೋಗ್ತಾರೆ. ಅದಕ್ಕೋಸ್ಕರ ಇಲ್ಲೇ ಸ್ಥಳದಲ್ಲೇ ಅವ್ರಿಗೆ ಉದ್ಯೋಗ ದೊರಕುವ ರೀತಿಯಲ್ಲಿ ಕೆಲವು ಅವಕಾಶಗಳನ್ನ ಸೃಷ್ಟಿ ಮಾಡಬೇಕು ಅಂತಕ್ಕಂಥ ಯೋಚನೆಯನ್ನ ನಾವು ಮಾಡಿದ್ದೇವೆ. ಮುಂದಿನ ದಿನಮಾನಗಳಲ್ಲಿ ಈ ನಮ್ಮ ತಾಲೂಕು ಇನ್ನೂ ಹೆಚ್ಚು ಅಭಿವೃದ್ಧಿ ಆಗ್ತದೆ. ಹೆಚ್ಚು ಮಳೆ ನೀರನ್ನು ಕೂಡ ಕೆರೆಗಳಿಗೆ ತರ್ತದೆ, ರೈತರಿಗೂ ಕೂಡ ಅನುಕೂಲ ಆಗ್ತದೆ. ಭೂಮಿನಲ್ಲಿ ಇರ್ತಕ್ಕಂಥ ಅಂತರ್ಜಲದ ಮಟ್ಟನೂ ಕೂಡ ಹೆಚ್ಚಾಗ್ತದೆ. ಅದರಿಂದ ರೋಗಗಳು ಮನುಷ್ಯನಿಗೆ ಯಾವೆಲ್ಲ ರೋಗ ಬರ್ತದೆ, ರೋಗ ಬರೋದೇ ನೀರಿನಿಂದ. ಉತ್ತಮ ಗುಣಮಟ್ಟದ ನೀರು ಕುಡಿದ್ರೆ ರೋಗಗಳು ಬಹಳಷ್ಟು ಬರೋದಿಲ್ಲ. ಬಹಳಷ್ಟು ರೋಗಗಳಿಗೆ ಈ ನೀರಿನ ಅಶುದ್ಧತೆಗೆ ಕಾರಣ ಆಗುತ್ತೆ. ಹಾಗಾಗಿ ಮುಂದಿನ ದಿನಮಾನಗಳಲ್ಲಿ ಈ ಭಾಗದಲ್ಲಿ ಹೆಚ್ಚು ಉತ್ತಮವಾದಂತಹ ಭವಿಷ್ಯವನ್ನ
ಯುವತಿಯರಿಗೆ ದೊರಕುತ್ತೆ ಅಂತಕ್ಕಂಥ ಆಶಾಭಾವನೆಯನ್ನ ವ್ಯಕ್ತಪಡಿಸಿ ಇವತ್ತು ಯಾರೆಲ್ಲ ಕಂಪನಿಗಳು ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ರೋಗಿಗಳು ಕಿವಿ, ಕಣ್ಣು, ಹೃದಯ ಸಂಬಂಧಿಸಿದಂತೆ ತಮ್ಮ ಆರೋಗ್ಯವನ್ನ ತಪಾಸಣೆ ಮಾಡಿಸಿಕೊಂಡರು. ಇವತ್ತು ಉದ್ಯೋಗ ಮೇಳದಲ್ಲಿ ಭಾಗವಹಿಸಿರುವಂಥದ್ದು ಸಹಜವಾಗಿ ಆನ್ಲೈನಲ್ಲಿ ಮೆಂಬರ್ಶಿಪ್ ಆಗ್ತದೆ. ಮೆಂಬರ್ಶಿಪ್ ಆಗ್ಬಿಟ್ಟು ಮಾತ್ರ 100% ಬರ್ತಾರೆ ಅಂತ ನಾನು ಹೇಳೋಕೆ ಹೋಗೋದಿಲ್ಲ. ಸೊ ಆದ್ರೂ ಇವತ್ತು 1700 ಜನ ಇವತ್ತು ಒಂದು ಪಾರ್ಟಿಸಿಪೇಟ್ ಮಾಡಿರುವಂಥದ್ದು. ಅದರಲ್ಲಿ ವಿಶೇಷವಾಗಿ ನಾನು ಹೇಳಬೇಕು ಅಂತ ಹೇಳಿದ್ರೆ 560 ಜನ ಇವತ್ತು ಉದ್ಯೋಗವನ್ನು ಪಡೆದಿರುವಂಥದ್ದು. 560 ಜನ ಅಂತ ಹೇಳಿದ್ರೆ ಅದು ಸಣ್ಣ ನಂಬರ್ ಅಲ್ಲ. ನಾನು ಹೇಳಿದ್ದು ಒಂದು 150-200 ಸ್ವಲ್ಪ ಮಾಡಿದ್ದಕ್ಕಾದ್ರೂ ಒಂದು ಹೆಸರು ಇರ್ತೈತೆ, ಇಲ್ಲ ನಮ್ಮನ್ನು ಬೈಕೊಂಡು ಹೋಗ್ತಾರೆ ಅಂತ ಹೇಳ್ತಿದ್ದೆ. ಸೊ ಆದರೂ ಇವತ್ತು 560 ಜನ, ಕನಿಷ್ಠ 98 ಕಂಪ್ನಿಗಳು ಇವತ್ತು ಈ ಉದ್ಯೋಗ ಮೇಳದಲ್ಲಿ ಭಾಗವಹಿಸಿರುವಂಥದ್ದು. ನಾವು ಪ್ರತಿಯೊಂದು ಯಾರೆಲ್ಲ 98 ಕಂಪ್ನಿಯಿಂದ HR ಬಂದಿದ್ದಾರೆ, ಅವರು ಸ್ಟಾಫ್ ಬಂದಿದ್ದಾರೆ, ನಾನು ಮಧುಗಿರಿ ತಾಲೂಕಿನ ಜನತೆಯ ಪರವಾಗಿ ನಾನು ಅವರು ನನ್ನ ವೈಯಕ್ತಿಕವಾದಂಥ ಧನ್ಯವಾದವನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ. ಮತ್ತು ಜೊತೆಯಾಗಿ ಇವತ್ತು ಯಾರು ಇವತ್ತು ಕಾರ್ಯಕ್ರಮಕ್ಕೆ ಬಹಳಷ್ಟು ಮೆರುಗನ್ನು ತಂದಿದ್ದಾರೆ, ಸನ್ಮಾನ್ಯ KN ರಾಜಣ್ಣವರು. ಅವರು ಬೆಳೆಯ ಬಂದು ಕಾರ್ಯಕ್ರಮನ ಉದ್ಘಾಟನೆ ಮಾಡಿ, ಯಾಕಂದರೆ ಸನ್ಮಾನ್ಯ ರಾಜಣ್ಣವರು ಇರ್ತಾರೆ ಅಂತ ಸಂದರ್ಭ ಬಂದಾಗ ಎಲ್ಲರೂ ಒಂಥರ ಆಶಾಭಾವನೆ ಇರುತ್ತೆ, ಎಲ್ಲಪ್ಪ ರಾಜಣ್ಣವ್ರು ಕೈ ಬಿಡೋದಿಲ್ಲ ಅನ್ನೋ ಒಂದು ಭಾವನೆ ಇರುತ್ತೆ. ಸೊ ಆ ದೃಷ್ಟಿ ಇಟ್ಕೊಂಡು ಇವತ್ತು ನಮ್ಮ ತಾಲೂಕಿನಲ್ಲಿ, ಬೇರೆ ಬೇರೆ ತಾಲೂಕಿನಲ್ಲೂ ಇವತ್ತು ಆಯ್ಕೆ ಆಗಿದ್ದಾರೆ, ಅಂದರೆ ನಮ್ಮ ತಾಲೂಕಿನಲ್ಲೂ ಬಹಳಷ್ಟು ಜನ ಇವತ್ತು ಉದ್ಯೋಗ ಮೇಳದಲ್ಲಿ ಆಯ್ಕೆ ಆಗಿರುವಂಥದ್ದು. ಸೊ ಅವ್ರಿಗೂ ಎಲ್ಲರಿಗೂ ನಮ್ಮ ವೈಯಕ್ತಿಕವಾದಂಥ ಧನ್ಯವಾದವನ್ನು ಸಲ್ಲಿಸ್ತೀನಿ. ಯಾಕಂದರೆ ಭಾಳಷ್ಟು ಜನ ನಾವು ಹಳ್ಳಿಗಳಿಗೆ ಹೋದಾಗ ನಾನು ನೋಡ್ತಿರ್ತೀನಿ, ಅವ್ರ ತಂದೆ ಇರ್ಬೋದು, ಅವ್ರ ತಾಯಿ ಇರ್ಬೋದು, ಬಂದು ನನ್ನ ಮಗ ಓದಿದ್ದಾನೆ, ನನ್ನ ಮಗಳು ಓದಿದ್ದಾನೆ, ಏನಾದರೂ ಒಂದು ಕೆಲಸ ಕೊಡಿಸಿ ಅಂತ ಕೇಳ್ತಾರೆ. ಕೆಲಸ ಎಲ್ಲಿ ಹೇಳ್ತಾರೆ? DCC ಬ್ಯಾಂಕು, ಈ ಹೊಸದಾಗಿರೋದು ಡೈರಿ, ಅವೆರಡು ಏನೋ ರಾಜಣ್ಣವ್ರು ಲೆಫ್ಟ್ ಜೋಬಲ್ಲೊಂದು ರೈಟ್ ಜೋಬಲ್ಲೊಂದು ಇಟ್ಕೊಂಡ್ಬಿಡ್ತಾರೆ. ಕೊಡಿಸಿ ಅಲ್ಲಿ ಕೊಡಿಸಿ, ಲೆಫ್ಟಲ್ಲಿ DCC ಬ್ಯಾಂಕು, ರೈಟಲ್ಲಿ ಡೈರಿ, ಅಲ್ಲಿ ಒಂದು ಕೊಡ್ಸೋಣ, ಹೌದಲ್ಲ? ಸೊ ಅವತ್ತು ನಾನು ಯೋಚನೆ ಮಾಡಿದೆ, ಇಲ್ಲ ಏನಾದರೂ ಒಂದು ನಮ್ಮ ತಾಲೂಕಿನಲ್ಲಿ ಯುವತಿಯರಿಗೆ ಕೆಲಸ ಇದ್ದಂಥವ್ರಿಗೆ ಒಂದು ಅನುಕೂಲ ಮಾಡಬೇಕು ಅಂತ ದೃಷ್ಟಿ ಇಟ್ಕೊಂಡು ಈ ಒಂದು ಉದ್ಯೋಗ ಮೇಳ ಮಾಡಿರುವಂಥದ್ದು. ಇದು ಪ್ರಪ್ರಥಮ ಬಾರಿಗೆ, ಇದು ಪ್ರಾರಂಭ ಮಧುಗಿರಿ ತಾಲೂಕಿನಲ್ಲಿ ಆಗಿದೆ. ಈ ಪ್ರಾರಂಭ ಆಗಿರುವಂಥದ್ದು ಮತ್ತೆ ನಿಲ್ಲೋದಿಲ್ಲ. ಪ್ರತಿ ವರ್ಷವೂ ಇದೇನು ನಾವು ಇವತ್ತು ಸಣ್ಣದಾಗಿ ಒಂದು ಹೆಜ್ಜೆ ಇಟ್ಟಿದ್ದೀವಿ, ಬರುವಂಥ ಮುಂದೆ ಪ್ರತಿ ವರ್ಷ ಮಾಡ್ತೀವಿ. ಶಾಶ್ವತವಾಗಿ ನಾವೇನು ಯಾರಿಗೂ ಅಧಿಕಾರ ಇರೋದಿಲ್ಲ. ಇಲ್ಲಂಥ ಸಂದರ್ಭದಲ್ಲೂ ನಾವು ಕೆಲಸ ಮಾಡಿದ್ದೀವಿ, ಅಧಿಕಾರ ಇದ್ದಾಗಲೂ ನಾವು ಕೆಲಸ ಮಾಡಿದ್ದೀವಿ, ಹೌದಲ್ಲ? ಸೊ ಅದರಿಂದ ಅಧಿಕಾರ ಇರಲಿ ಇದ್ದಲೇ ಇರಲಿ, ನಮ್ಮ ತಾಲೂಕಿನ ಜನಕ್ಕೆ ಪ್ರತಿ ವರ್ಷವೂ ಈ ಒಂದು ಉದ್ಯೋಗ ಮೇಳ ನಾವು ಮಾಡ್ತೀವಿ. ಇವತ್ತೇನು 98 ಕಂಪ್ನಿಗಳು ಈ ದಿನ ಬಂದಿದೆ, ಮುಂದಿನ ದಿನದಲ್ಲಿ ಕನಿಷ್ಠ 300-400 ಕಂಪ್ನಿಗಳನ್ನ ತರೋದಕ್ಕೆ ಪ್ರಯತ್ನ ಮಾಡ್ತೀನಿ. ಜೊತೆಯಾಗಿ ಕನಿಷ್ಠ ಇವತ್ತೇನು 600 ಜನಕ್ಕಾಗಿದೆ, ಬರೋವತ್ತು ಮುಂದಿನ ವರ್ಷದಲ್ಲಿ ನಮ್ಮ ತಾಲೂಕು ಬೇರೆ ಬೇರೆ ಯಾರೆಲ್ಲ ಬರ್ತಾರೆ ಕನಿಷ್ಠ 1,000-1,500 ಜನಕ್ಕೆ ಉದ್ಯೋಗ ಆಗೋದಕ್ಕೆ ನಾವೆಲ್ಲ ಪ್ರಯತ್ನ ಮಾಡಬೇಕಾಗುತ್ತೆ. ಯಾಕಂದರೆ ನನ್ನೊಬ್ಬ ಪ್ರಯತ್ನ ಅಲ್ಲ, ಎಲ್ಲ ಸಹಕಾರ ಬೇಕು. ಸುಮ್ಮನೆ ರಾಜಣ್ಣವ್ರು ಮಾಡಿದ್ರು ಅಂತ ಭಾವನೆ ಬೇಡ. ಫೋಟೋ ಇರುತ್ತೆ ಫ್ರೇಮ್, ಆದರೆ ಮಾಡುವಂಥವ್ರು, ಕೆಲಸ ಮಾಡುವಂಥವ್ರು, ಹಿಂದೆಗಡೆ ಮಾಡುವಂಥವ್ರು ವ್ಯಕ್ತಿಗಳು ಭಾಳ ಜನ ಇರ್ತಾರೆ. ಸೊ ಅದರಿಂದ ಈ ಒಂದು ಉದ್ಯೋಗ ಮೇಳಕ್ಕೆ ಯಾರೆಲ್ಲ ಶ್ರಮ ವಹಿಸಿದರೆ ನಾನು ಮತ್ತೊಮ್ಮೆ ಅವ್ರಿಗೆಲ್ಲರಿಗೂ ವೈಯಕ್ತಿಕವಾಗಿ ನಾನು ಸನ್ಮಾನ್ಯ KN ರಾಜಣ್ಣವ್ರ ಪರವಾಗಿ ಮತ್ತು ನನ್ನ ಪರವಾಗಿ ನಾನು ಎಲ್ಲರಿಗೂ ವೈಯಕ್ತಿಕವಾದಂಥ ಧನ್ಯವಾದವನ್ನು. ವಿಧಾನ ಪರಿಷತ್ ಸದಸ್ಯ ರಾಜೇಂದ್ರ ರಾಜಣ್ಣ, ಉಪವಿಭಾಗಾಧಿಕಾರಿ ಗೋಟೂರು ಶಿವಪ್ಪ, ಪುರಸಭೆ ಮಾಜಿ ಅಧ್ಯಕ್ಷರಾದ MK ನಂಜುಂಡಯ್ಯ, N ಗಂಗಣ್ಣ, ಲಾಲಾಪೇಟೆ ಮಂಜುನಾಥ್, ಮುಖ್ಯಾಧಿಕಾರಿ ಸುರೇಶ್, ಮಾಜಿ ಸದಸ್ಯ M ಶ್ರೀಧರ್, ಅಲೀಂ, ಮಂಜುನಾಥ್ ಆಚಾರ್, ಕಾಲೇಜು ಪ್ರಾಂಶುಪಾಲರಾದ ಪ್ರೊಫೆಸರ್ ಕುಮಾರ್, ಉಪನ್ಯಾಸಕ ಮಂಜುನಾಥ್, ನಿವೃತ್ತ ಪ್ರಾಂಶುಪಾಲರಾದ ಪ್ರೊಫೆಸರ್ ಮುನೀಂದ್ರ ಕುಮಾರ್, DCC ಬ್ಯಾಂಕ್ ಉಪಾಧ್ಯಕ್ಷ GJ ರಾಜಣ್ಣ, ನಿರ್ದೇಶಕ ನಾಗೇಶ್ ಬಾಬು, KPCC ಸದಸ್ಯ MS ಮಲ್ಲಿಕಾರ್ಜುನಯ್ಯ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಗೋಪಾಲಯ್ಯ, ಆದಿನಾರಾಯಣ ರೆಡ್ಡಿ, ಸಿಂಡಿಕೇಟ್ ಸದಸ್ಯ ಶಿವಣ್ಣ, ಮುಖಂಡರಾದ ಕುರುಬರಹಳ್ಳಿ ಹರ್ಷ, BN ನಾಗಾರ್ಜುನ, ದೀಪು ಭೀಮಾ ಸೇರಿದಂತೆ ಮತ್ತಿತರರು ಭಾಗಿಯಾಗಿದ್ದರು.
ನಾನು ಡಿಗ್ರಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಈ ಮಧುಗಿರಿಯಲ್ಲಿ ಮೊದಲನೇ ಸಲ ಇಲ್ಲಿ ಉದ್ಯೋಗ ಮೇಳ ಆಗ್ತಿರೋದು. ಅದಕ್ಕೆ ನಾವು KN ರಾಜಣ್ಣ, ಶಾಸಕರಾದಂತ KN ರಾಜಣ್ಣ ಹಾಗೂ ರಾಜೇಂದ್ರ ಅಣ್ಣ ಅವರಿಗೆ ತುಂಬಿರುವ ಧನ್ಯವಾದಗಳನ್ನ ಯಾರು ಬಯಸ್ತೀನಿ. ನಾವು ಮೊದ್ಲಾದ್ರೆ ಕಂಪ್ನಿಗಳು ಹಿಡ್ಕೊಂಡು ಬೇರೆ ಬೇರೆ ಕಡೆ ತುಮಕೂರು, ಬೆಂಗಳೂರು ಆ ಕಡೆ ಎಲ್ಲ ಹೋಗ್ಬೇಕಿತ್ತು. ಈಗ ರಾಜಣ್ಣ ಅವ್ರ ಕಡೆ ಇರೋದ್ರಿಂದ ಅವರೇ ಇಲ್ಲಿ ಬಂದು ಹುಡ್ಕೊಂಡು ಬಂದಿದ್ದಾರೆ. ಎಲ್ಲಾ ತರವಾಗಿ ನಾನು ಅವ್ರಿಗೆ ಧನ್ಯವಾದ ಹೇಳಲು ಬಯಸ್ತೀನಿ. ಐ ಆಮ್ ವಂದಿತಾ, ಐ ಆಮ್ ಫ್ರಮ್ ಮಧುಗಿರಿ. ನಾನು ರಾಘವೇಂದ್ರ SRFG ಕಾಲೇಜಲ್ಲಿ ಓದ್ತಾ ಇದ್ದೀನಿ, ಡಿಗ್ರಿ ಓದ್ತಾ ಇದ್ದೀನಿ, BCA ಮಾಡ್ತಾ ಇದ್ದೀನಿ. ಸೊ ಇವತ್ತು ನಮ್ಮ ಮಧುಗಿರಿಲಿ ಉದ್ಯೋಗ ಮೇಳನ ಆಯೋಜಿಸಿದ್ರು KN ರಾಜಣ್ಣ ಅವರು. ಸೊ ಇಲ್ಲಿಗೆ ಬಂದು ನನಗೆ ತುಂಬಾ ಯೂಸ್ಫುಲ್ ಆಯಿತು. ಇಲ್ಲಿಗೆ ಬಂದಮೇಲೆ ಲೈಕ್ ನನಗೆ ಯಾವ ರೀತಿ ಇಂಟರ್ವ್ಯೂ ಫೇಸ್ ಮಾಡಬೇಕು ಅನ್ನೋದು ಗೊತ್ತಾಯಿತು, ಯಾವ ರೀತಿ ಕಾನ್ಫಿಡೆನ್ಸ್ ಆಗಿ ಅವ್ರ ಮುಂದೆ ನಾನು ಆನ್ಸರ್ಸ್ನ ಹೇಳಬೇಕು ಅವ್ರು ಕೇಳಿದ ಕ್ವಶನ್ಗೆ ಅನ್ನೋದು ಗೊತ್ತಾಯಿತು. ಸೊ ಬೇರೆ ಬೇರೆ ಕಡೆ ನಾವು ಹೋಗ್ತಾ ಇದ್ವಿ, ಯಾವಾಗಲೂ ಉದ್ಯೋಗ ಮೇಳ ಅಂದರೆ ತುಮಕೂರು ಅಥವಾ ಬ್ಯಾಂಗ್ಳೂರು ಆ ಸೈಡ್ ಹೋಗ್ತಾ ಇದ್ವಿ. ಬಟ್ ಇವತ್ತು ನಮ್ಮೂರಲ್ಲೇ ನಡೀತಾ ಇರೋದು ನಮಗೆ ತುಂಬಾ ಹೆಮ್ಮೆನೂ ಅನ್ಸುತ್ತೆ, ಮತ್ತೆ ತುಂಬಾ ಖುಷಿನೂ ಆಗುತ್ತೆ. ಸೊ ನಾನು ಅದಕ್ಕೆ KN ರಾಜಣ್ಣ ಸರ್ಗೂ ಮತ್ತೆ ರಾಜೇಂದ್ರ ಸರ್ಗೂ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನಷ್ಟು ನಮ್ಮ ಮಧುಗಿರಿನ ಇನ್ನ ಮೇಲೆ ಸ್ಥಾನಕ್ಕೆ ತಗೊಂಡೋಗ್ಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಸುಮಾ ಅಂತ, ನಾನು ರೊಳ್ಳೆಯಿಂದ ಬಂದಿದ್ದೀನಿ. ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಶಿರಾನಲ್ಲಿ ಫೈನಲ್ ಇಯರ್ BCom ಸ್ಟೂಡೆಂಟ್ ನಾನು ಓದ್ತಾ ಇರೋದು. ಮಧುಗಿರಿ GFGC ಕಾಲೇಜಲ್ಲಿ KN ರಾಜಣ್ಣ ಅವರು ಉದ್ಯೋಗ ಮೇಳ ಸಮಾರಂಭವನ್ನ ಹಮ್ಮಿಸಿದ್ರು. ಇಲ್ಲಿ ಎಷ್ಟೋ ಬಡ ಕುಟುಂಬದಿಂದ ಬಂದಿರತಕ್ಕಂತ ಎಷ್ಟೋ ವಿದ್ಯಾರ್ಥಿಗಳು ಮತ್ತೆ ಎಷ್ಟೋ ಉದ್ಯೋಗಾಕಾಂಕ್ಷಿಗಳಿಗೆ ತುಂಬಾ ಹೆಲ್ಪ್ ಆಗಿದೆ ಈ ಪ್ರೋಗ್ರಾಮ್. ಇದೇ ತರ ಇನ್ನು ಹೆಚ್ಚು ಪ್ರೋಗ್ರಾಮ್ ಮಾಡಿ ಹಾಗೆ ಎಲ್ಲಾ ಬಡ ಕುಟುಂಬಗಳಿಗೂ ಇನ್ನು ಹೆಲ್ಪ್ ಆಗೋ ತರ ಹೆಲ್ಪ್ ಮಾಡಿ ಅಂತ. ನಾನು ಡಿಗ್ರಿ ಕಾಲೇಜಲ್ಲಿ ಓದ್ತಿದ್ದೀನಿ, ನಾನು ಸೆಕೆಂಡ್ ಇಯರು. ರಾಜಣ್ಣ ಅವರು ಉದ್ಯೋಗ ಮೇಳವನ್ನು ಕೊಟ್ಟು ನಮಗೆ ತುಂಬ ಉಪಯೋಗ ಆಗ್ತಿದೆ. ನಾವು ಎಲ್ಲೂ ಹೋದರೂ ಕೆಲ್ಸಕ್ಕೆ ಹೋದ್ರೂ ಅವರು ಯಾವ ಕಂಪ್ನಿಯಲ್ಲೂ ಸಮೇತ ನಮಗೆ ಕೆಲಸ ಕೊಡೋದೇ ಇಲ್ಲ. ಏನಾದರೂ ಒಂದು ಕ್ವಾಲಿಫಿಕೇಷನ್ ಕೇಳ್ತಾನೆ ಇರ್ತಾರೆ. ಆದರೆ ಇಲ್ಲಿ ಫ್ರೀಯಾಗಿ ನಮಗೆ ಜಾಬ್ ಕೊಡ್ತಿದ್ದಾರೆ, ನಮ್ಗೆ ಸಂತೋಷ ಆಗ್ತಿದೆ. ಆದರೆ ತುಂಬ ಎಲ್ಲ ಉಪಯೋಗ ಆಗ್ತಿದೆ, ಬಡವ್ರ ಮಕ್ಕಳಿಗೆ ತುಂಬ ಉಪಯೋಗ ಆಗ್ತಿದೆ. ಅದರಿಂದ KN ರಾಜಣ್ಣ